ನಾನಿವತ್ತು ಮೂಲಂಗಿ ಪರೋಟ ಈಸಿ ಹಾಗೂ ಟೇಸ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೂಲಂಗಿ ಇಷ್ಟ ಆಗದೆ ಇರೋರಿಗೂ ಈ ಪರೋಟ ಇಷ್ಟ ಆಗುತ್ತೆ. ಪೈಲ್ಸ್ ಪ್ರಾಬ್ಲಮ್ ಇದ್ದರೂ ಇದನ್ನ ಧಾರಾಳವಾಗಿ ತಿನ್ಬೋದು, ಯಾಕಂದ್ರೆ ಇದು ಮೂಲಂಗಿಯಿಂದ ಮಾಡಿರೋದ್ರಿಂದ ತುಂಬಾ ಒಳ್ಳೇದೇನೆ. ನಾನು ಇಲ್ಲಿ 2 ಮೂಲಂಗಿ ತಗೊಂಡಿದ್ದೀನಿ. ಸ್ವಲ್ಪ ಎಳೆದೇ ಎದ್ದಿದ್ದು ನೋಡಿ ತಗೋಬೇಕು. 2 ಮೂಲಂಗಿ ತಗೊಂಡಿದ್ದೀನಿ, ಅಂದ್ರೆ ನಾನು 2 ಮೂಲಂಗಿಯಲ್ಲಿ ಒಂದು 15ರಿಂದ 18 ಪರೋಟ ಆಗುತ್ತೆ. ಚಿಕ್ಕ ಸೈಜ್ ಆದ್ರೆ ಒಂದು 22 ಪರೋಟ ಆಗ್ಬೋದು. ಸೌತೆಕಾಯಿ, ಸೋರೆಕಾಯಿ ಮತ್ತೆ ಬೂದ್ಗುಂಬಳಕಾಯಿಲ್ಲೂ ಇದೇ ತರನ ತುರಿದ್ಬಿಟ್ಟು ಪರೋಟ ಮಾಡ್ಬೋದು. ಈಗ ನಾನು ಯಾವ ತರ ತೋರಿಸ್ತೀನೋ ಅದೇ ಪ್ರೊಸೀಜರ್ನ ಅದು ಸೌತೆಕಾಯಿ, ಬೂದ್ಗುಂಬಳಕಾಯಿನಲ್ಲೂ ಮಾಡ್ಕೋಬಹುದು. ಇದನ್ನ ಅದು ಚೆನ್ನಾಗಿರುತ್ತೆ. ಈ ಮೂಲಂಗಿ ಸ್ಮೆಲ್ ಯಾರಿಗೆ ಇಷ್ಟ ಆಗಲ್ಲ ಅಂತಾರೋ, ಇದರಲ್ಲಿ ಒಂಚೂರು ಸ್ಮೆಲ್ಲು ಬರಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ ಇದು ಮೂಲಂಗಿದು ಅಂತ. ಅಷ್ಟು ಚೆನ್ನಾಗಿರುತ್ತೆ. ಇದು ಮಾಡಿದ್ಮೇಲೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ತುರ್ಕೊಂಡ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಒಂದು 10 ನಿಮಿಷ ಹಾಗೆ ಮುಚ್ಚಿಡ್ಬೇಕು ಇದನ್ನ. ಅಂದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಮತ್ತೆ ಏನಾದ್ರೂ ಜಾಸ್ತಿ ಇದ್ರೆ ನೀರೆಲ್ಲ ಆಚೆ ಬಂದ್ಬಿಡುತ್ತೆ ಉಪ್ಪು ಹಾಕಿದಾಗ. ಈಗ ನೋಡಿ ನೀರು ಎಷ್ಟಾಗಿರುತ್ತೆ ಅಂತ ತೋರಿಸ್ತೀನಿ. ಇಷ್ಟೊಂದು ನೀರೆಲ್ಲ ಬಂದಿದೆ. ಈಗ ಇದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಕರಿಬೇವು ಮತ್ತೆ ಕೊತ್ತಂಬರಿ, ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಕೊತ್ತಂಬರಿನ. ಮತ್ತೆ ರೆಡ್ ಚಿಲ್ಲಿ ಪೌಡ್ರು ಒಂದು 2.5 ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಸಾಂಬಾರ್ ಪುಡಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಇದು ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ. ಇದು ಎಳ್ಳು ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಎಳ್ಳು ದಿನ ಯೂಸ್ ಮಾಡೋದ್ರಿಂದನೂ ತುಂಬಾ ಒಳ್ಳೇದೇನೆ. ಕಲೋಂಜಿ ಬೀಜ, ಇದು ಕಲೋಂಜಿ ಅಂದ್ರೆ ಈರುಳ್ಳಿ ಬೀಜ ಇದು. ಆಮೇಲೆ ಅಜ್ವಾನ, ಓಂ ಕಾಳು, ಇದನ್ನೆಲ್ಲಾನು ಹಾಕಿ ಈಗ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಕಲ್ಸಾದ್ಮೇಲೆ ಇದಕ್ಕೆ ಗೋಧಿ ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಬೇಕು. ಇದಕ್ಕೆ ನೀರೇನ್ ಹಾಕೋದ್ ಬೇಡ. ಅದೇ ನೀರ್ ಬಿಟ್ಟಿರುತ್ತಲ್ಲ, ಮೂಲಂಗಿನಲ್ಲಿ ಜಾಸ್ತಿ ನೀರಿರೋದ್ರಿಂದ ಅದೇ ನೀರಲ್ಲೇ ಈ ಹಿಟ್ಟನ್ನ ಕಲ್ಸ್ಬೇಕು. ಕಲ್ಸಿ ನಾನು ಒಂದು 10 ನಿಮಿಷ ಇಡ್ತೀನಿ ಇದನ್ನ. ಮತ್ತೆ ಈಗ ಒಂದು 10 ನಿಮಿಷ ಹಿಟ್ಟು ನೆನೆದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ನೆಂದಿದೆ. ಈಗ ಇದನ್ನ ಚೂರು ಮಿಕ್ಸ್ ಮಾಡಿ ನಾನು ಲಟ್ಸಕ್ಕೆ ಒಂದು ಬೇರೆ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ತರ ಪೇಪರ್ ಎಲ್ರಿಗೂ ಸಿಕ್ಕರೆ ಅದೊಂದು ತಂದಿಟ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಇದೇ ಅದು. ಇದಕ್ಕೆ ಒಬ್ಬಟ್ಟಿನ ಸೀಟ್ ಅಂತಾರೆ. ಇದು ಒಬ್ಬಟ್ಟು ಮಾಡಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲಿ ನಾನು ಯಾವ ತರ ಯೂಸ್ ಮಾಡ್ಕೋಬಹುದು, ಇದನ್ನ ಮತ್ತೆ ಯಾವ್ದಾವ್ದಕ್ಕೆ ಯೂಸ್ ಮಾಡ್ಬೋದು ಅಂತ ಮುಂದೆ ಬರೋ ವಿಡಿಯೋಗಳಲ್ಲೆಲ್ಲ ತೋರಿಸ್ತೇನೆ. ಈ ಸೀಟ್ ಇರೋದ್ರಿಂದ ಕೆಲಸ ತುಂಬಾ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ಮತ್ತೆ ಇದ್ರ ಮೇಲೆ ಈ ತರ ಇಟ್ಬಿಟ್ಟು ಲಟ್ಸಕ್ ತುಂಬಾ ಈಸಿ ಆಗುತ್ತೆ. ಇದು ಕಷ್ಟನೇ ಅನ್ಸಲ್ಲ ಲಟ್ಸೋದು, ಮತ್ತೆ ಬೇಗನೂ ಆಗುತ್ತೆ ಇದು ಇದ್ರ ಮೇಲೆ. ಆಮೇಲೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗ್ ಲಟ್ಟಿಸ್ಬೋದು ಇದ್ರ ಮೇಲಾದ್ರೆ. ನಾನು ಲಟ್ಟಿಸಾದ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ತೆಳ್ಳಗೆ ಬರುತ್ತೆ ಇದ್ರ ಮೇಲೆ. ಸ್ವಲ್ಪ ಕಲಿಯೋತನ ಕಷ್ಟ ಅನ್ಸುತ್ತೆ, ಕಲ್ತ ಮೇಲೆ ಇದ್ರ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಏನ್ ಬೇಕಾದ್ರೂ ಮಾಡ್ಬೋದು ಇದ್ರ ಮೇಲೆ. ನೋಡಿ ಎಷ್ಟು ತೆಳ್ಳಗೆ ಲಟ್ಟಿಸಿದೀನಿ. ಹಂಚ್ ಮೇಲೆ ಹಾಕೋದನ್ನು ತುಂಬಾ ಈಸಿ ಆಗುತ್ತೆ. ತೋರಿಸ್ತೀನಿ ನೋಡಿ. ಈಗ ನಮ್ ಕಡೆ ಎಲ್ಲ ಒಬ್ಬಟ್ಟು ಲಟ್ಸಕ್ಕೆ ಅಂತ ಒಂದು ತಗಡಿನ ಸೀಟ್ ಸಿಗುತ್ತೆ. ಅದು ಇದೇ ತರ ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಅದು ಅದೇ ಈಸಿ ಅನ್ಕೊಂಡಿದ್ವಿ, ಇದು ಅದಕ್ಕಿಂತ ತುಂಬಾ ಈಸಿ ಇದ್ರ ಮೇಲೆ ಮಾಡೋದು. ನೋಡಿ ಎಷ್ಟು ಈಸಿಯಾಗಿ ಬಂತು. ಇದು ಆನ್ಲೈನ್ ಅಲ್ಲಿ ಸಿಗುತ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಇಲ್ಲೇ ಒಂದು ಲೋಕಲ್ ಶಾಪ್ ಅಲ್ಲಿ ತಗೊಂಡಿದ್ದೀನಿ ಇದನ್ನ. ಇದ್ರ ಪ್ರೈಸ್ ಬಂದು ಬರೀ 100 ರೂಪೀಸ್. ಆದ್ರೆ ತುಂಬಾ ದಿನ ಬರುತ್ತೆ ಇದು.
ಚಪಾತಿನ ಯಾವ ತರ ಬೇಯಿಸ್ತೀವೋ ಅದೇ ತರ ಬೇಯಿಸೋದು ಇದನ್ನ. ನೋಡಿ ಆಯ್ತು ಈಗ ಇದು. ನಾನು ಇನ್ನೊಂದು ನಿಮ್ಗೆ ಹಂಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿ ಆಗಿರುತ್ತೆ ಅಂತ. ತುಂಬಾ ಸಾಫ್ಟ್ ಆಗಿನೂ ಬರುತ್ತೆ. ನೋಡಿ ಆಯ್ತು, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಒಬ್ಬಟ್ಟು ಮಾಡ್ಬೇಕಾದ್ರೂ ಅಂತೂ ಒಂಚೂರು ಬೇಜಾರಾಗಲ್ಲ ಈ ಸೀಟ್ ಮೇಲೆ. ನಾನು ನೋಡಿ ಈಗ ಒಂದು ಹಂಗೆ ಲಟ್ಟಿಸಿ ತೋರಿಸ್ತಾ ಇದ್ದೇನೆ. ಈ ನಾರ್ಮಲ್ ಚಪಾತಿ ಯಾವ ತರ ಮಾಡ್ತೀವಲ್ಲ ಆ ತರ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಚ್ಬೇಕಾಗತ್ತೆ. ಜಾಸ್ತಿ ಹಿಟ್ಟು ಹಚ್ಬೇಕು. ಆಮೇಲೆ ಇದು ಮಾಡ್ಬೋದು ಆದ್ರೆ ಸ್ವಲ್ಪ ಗಟ್ಟಿ ಆಗತ್ತೆ. ಇದ್ರ ಮೇಲಾದ್ರೆ ಸ್ವಲ್ಪ ಕಷ್ಟನೂ ಆಗತ್ತೆ. ಈ ಕಲ್ಲಿನ ಮೇಲೆ ಲಟ್ಸೋದ್ರಿಂದ ಸ್ವಲ್ಪ ಅಂಟ್ಕೋತಾ ಇರುತ್ತೆ. ಅದೇ ಸೀಟ್ ಮೇಲೆ ಆದ್ರೆ ಬೇಗ ಬೇಗ ಮಾಡ್ಬೋದು. ನೋಡಿ ಇದಾಯ್ತು ಈಗ. ಇದು ರೆಡಿ ಆದ್ಮೇಲೆ ನಾನು ಇನ್ನೊಂದ್ ತರ ತೋರಿಸ್ತೇನೆ. ಈ ಪ್ಲಾಸ್ಟಿಕ್ ಪೇಪರ್ ಮೇಲೂ ತೋರಿಸ್ತೇನೆ. ಅದು ಸ್ವಲ್ಪ ಪರವಾಗಿಲ್ಲ, ಅದು ಚೆನ್ನಾಗಿ ಬರುತ್ತೆ. ಈಗ ಈ ಸೀಟ್ ಸಿಗಲ್ಲ ಅಂತಂದವರು ಆ ತರ ಪ್ಲಾಸ್ಟಿಕ್ ಪೇಪರ್ ಮೇಲೆ ಇದನ್ನ ಲಟ್ಸ್ಬೋದು. ಅದು ಚೆನ್ನಾಗಿರುತ್ತೆ. ನೋಡಿ ಈಗ ಹೆಂಗ್ ಅಂಟ್ಕೊಂಡಿದೆ ನೋಡಿ. ಆ ತರ ಹಿಂಗ್ ಅಂಟ್ಕೊಳ್ಳುತ್ತೆ. ಹಿಂಗ್ ಸ್ವಲ್ಪ ಕಟ್ ಆಗುತ್ತೆ ಈ ತರದ ಮೇಲ್ ಮಾಡೋದಾದ್ರೆ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೋಡಿ ಆಯ್ತು ಈಗ. ನಾನು ಮಾಡ್ತಾ ಇರೋ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಇದು ಒಂದು ಪೇಪರ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಪ್ಲಾಸ್ಟಿಕ್ ಇಂದು. ಇದ್ರ ಮೇಲೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಷ್ಟ ಅನ್ಸುತ್ತೆ ಆದ್ರೆ ಬರುತ್ತೆ. ಇದ್ರ ಮೇಲೂ ಚೆನ್ನಾಗಿ ಮಾಡ್ಬೋದು. ಆ ಸೀಟ್ ಇಲ್ಲ ಅಂದ್ರೆ ಎಮರ್ಜೆನ್ಸಿ ಇದ್ರ ಮೇಲೂ ಮಾಡ್ಬೋದು ಈ ತರ. ಆಮೇಲೆ ಎಣ್ಣೆ ಪೇಪರ್ ಇರುತ್ತಲ್ಲ, ಎಣ್ಣೆದು ಕವರ್ ಇರುತ್ತೆ. ಎಣ್ಣೆ ಕವರ್ನ ಈ ತರ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಬಿಟ್ಟು ಅದ್ರ ಮೇಲೂ ಮಾಡ್ಬೋದು. ಅದ್ರ ಮೇಲೂ ಚೆನ್ನಾಗಿ ಬರುತ್ತೆ. ನಾನು 3 ತರ ಮಾಡಿ ತೋರಿಸ್ತಿದ್ದೀನಿ. ಯಾಕಂದ್ರೆ ಒಂದಿಲ್ಲ ಅಂದ್ರೆ ಒಂದರಲ್ಲಾದ್ರೂ ಯೂಸ್ ಆಗುತ್ತೆ. ಇದನ್ನ ಮಾಡ್ಬೇಕು ಅಂತಂದ್ರೆ ನಾವು ಈಗಲೇ ಮೂಲಂಗಿ ಪರೋಟ ಮಾಡಿ ತಿನ್ಬೇಕಂದ್ರೆ ಅಯ್ಯೋ ನಮ್ಮ ಹತ್ರ ಸೀಟ್ ಇಲ್ಲ ಅಂತ ಅನ್ಕೋಬಾರ್ದು ಅಂತ ನಾನು ಈ ತರ 3ರಲ್ಲೂ ಮಾಡಿ ತೋರಿಸ್ತಿದ್ದೀನಿ. ನಿಮ್ಗೆ ಯಾವ್ದ್ರಲ್ಲಿ ಅನುಕೂಲ ಆಗುತ್ತೋ ಅದ್ರಲ್ಲಿ ನೀವು ಮಾಡ್ಕೊಳ್ಳಿ. ಹಾಗೆ ನೀವು ಮಾಡಿ ಆದ್ಮೇಲೆ ನೀವು ಯಾವ ಸೀಟಲ್ಲಿ ಮಾಡಿದ್ರಿ, ಹೇಗ್ ಮಾಡಿದ್ರಿ ಅಂತ ನಂಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಇದು ತಿಳುವಾಗೇನೆ ಬಂದಿದೆ. ಇದು ಹಾಕೋದೇ ಸ್ವಲ್ಪ ಕಷ್ಟ. ಇದು ಆಗ್ಲೇ ಮಾಡಿರೋದು. ಇದು ಹಿಟ್ಟು ಹಚ್ಚಿ ಮಾಡಿರೋದು. ಇದು ನೋಡಿ ಪೇಪರ್ ಮೇಲೆ ಇರೋದನ್ನ ನಾವು ಫಸ್ಟ್ ಕೈ ಮೇಲೆ ಎತ್ಕೋಬೇಕು. ಇದನ್ನ ಕೈ ಮೇಲೆ ತಗೊಂಡು ಆಮೇಲೆ ನಾವು ಹಂಚ ಮೇಲೆ ಹಾಕ್ಬೇಕು. ನಾನು ಇದನ್ನ ಎಲ್ರಿಗೂ ತೋರಿಸ್ಬೇಕು ಅಂತ ನಾನು ಟ್ರೈ ಮಾಡಿದ್ದು. ಇಲ್ಲಾಂದ್ರೆ ನಾನು ಯಾವಾಗ್ಲೂ ಶೀಟಲ್ಲೇ ಮಾಡ್ತೀನಿ. ಇದು ಪೇಪರಲ್ಲೂ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ, ಮಾಡ್ಕೋಬಹುದು. ಆಯ್ತು ನೋಡಿ ಈಗ. ಇದು ಫಸ್ಟ್ ಮಾಡಿರೋದು ಸ್ವಲ್ಪ ಹಿಟ್ಟು ಹಚ್ಚಿ ಮಾಡಿದ್ನಲ್ಲ, ಹಿಟ್ಟು ಹಚ್ಚಿ ಮಾಡಿರೋದ್ರಿಂದ ಈ ತರ ಕಾಣ್ತಾ ಇದೆ ಇದು. ಆಮೇಲೆ ಇದು ಪೇಪರ್ ಅಲ್ಲಿ ಮಾಡಿರೋದು, ಈ ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ಮಾಡಿರೋದು. ಇದು ಪರವಾಗಿಲ್ಲ, ಇದು ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಸಾಫ್ಟ್ ಆಗೇನೆ ಇದೆ. ಇದು ಸ್ವಲ್ಪ ರಫ್ ಆಗಿದೆ, ಸ್ವಲ್ಪ ಡ್ರೈ ಅನ್ಸುತ್ತೆ. ಇದು ಒಬ್ಬಟ್ಟಿನ ಸೀಟ್ ಮೇಲೆ ಮಾಡಿರೋದು. ಇದು ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಫುಲ್ ತೆಳ್ಳಗೆ ಬಂದಿದೆ. ಇದು ಸಾಫ್ಟ್ ಆಗೇನೂ ಇದೆ. ಇದಕ್ಕೀಗ ಒಂದು ಸಿಂಪಲ್ ಚಟ್ನಿ ಮಾಡೋದು ಹೇಗಂತ ತೋರಿಸ್ತೀನಿ. ಅದೇ ತವಾ ಬಿಸಿ ಇರುತ್ತಲ್ಲ, ಅದ್ರ ಮೇಲೆನೆ 1-2-3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹುರಿಬೇಕು. ಸ್ವಲ್ಪ ಹುರಿದ್ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ ಹುರ್ಕೋಬೇಕು ಇದನ್ನ. ಈ ಚಟ್ನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇಕಂದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಬರೀ ಉಪ್ಪಿನಕಾಯಿ, ಮೊಸರು ಅದ್ರ ಜೊತೆನೂ ತಿನ್ಕೋಬಹುದು ಇದನ್ನ. ಇದನ್ನ ಮಿಕ್ಸಿ ಜಾರಿಗೆ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಬೇಕಂದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕೋಬಹುದು, ಜೀರಿಗೆ. ಆಮೇಲೆ ಅದು ಕೊತ್ತಂಬರಿದು ಕಡ್ಡಿ ಆಗ್ಲೇ ನಾನು
ಪರೋಟಾಗೆ ಎಲ್ಲ ಕೊತ್ತಂಬರಿದು ಎಲೆ ತಕೊಂಡಿದ್ದೆ, ಅದರ ಕಡ್ಡಿ ಇತ್ತಲ್ಲ ಅದನ್ನು ಮಿಕ್ಸರಿಗೆ ಹಾಕಿದ್ದೆ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕಾಯಿ ತುರಿ. ಇದೇ ಸೇಮ್ ಪ್ರೊಸೀಜರು. ಒಣ ಮೆಣಸಿನ್ಕಾಯಿ, ಕರಿಬೇವು, ಒಂದ್ ಕೊಬ್ಬರಿ ಹಾಕಿ ಈ ತರ ಚಟ್ನಿ ಮಾಡ್ಕೊಂಡ್ರೆ ಒಂದ್ 4 ದಿನ ಉಳಿಯುತ್ತೆ. ಆಮೇಲೆ ಈ ಪರೋಟ ಈ ಚಟ್ನಿನ ಎಲ್ಲಾದ್ರೂ ಕೂಡ್ಕೊಂಡ್ರೆ ತಗೊಂಡ್ ಹೋಗ್ಬೋದು, ಒಂದ್ 2-3 ದಿನಕ್ಕೆ ತಗೊಂಡ್ ಹೋಗ್ಬೋದು. ಹಿಟ್ಟು ಕಲ್ಸ್ಬೇಕಾದ್ರೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿದ್ದೀನಿ, ಅದು ಎಲ್ಲೋ ಸ್ಕಿಪ್ ಆಗಿದೆ ವಿಡಿಯೋ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಅನ್ನು ಹಾಕಿಬಿಟ್ಟು ಹಿಟ್ಟು ಕಲಸಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಒಂದು ಬೆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಹಾಗೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ನೋಡಿ, ಇದು ಲಂಚ್ ಬಾಕ್ಸ್ ಕಟ್ತಾ ಇದ್ದೀನಿ ನಾನು. ಬರೀ ಉಪ್ಪಿನಕಾಯಿಂದ ಕಟ್ತಾ ಇದ್ದೀನಿ, ಉಪ್ಪಿನಕಾಯಿ ಮಾತ್ರ ಸಾಕು. ಇದೇ ತರ ಈಸಿ ರೆಸಿಪಿ ಹಾಗೂ ಟಿಪ್ಸ್ ನ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.